ಜಂಟಿ ಅಧಿವೇಶನ ಮೊದಲ ಭಾಷಣಕ್ಕೆ ಗವರ್ನರ್ ನಿರಾಕರಣೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಅಧಿವೇಶನಕ್ಕೆ ಆಹ್ವಾನಕ್ಕೆ ನಾನು ಬರೋಕೆ ರೆಡಿಯಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಅಧಿವೇಶನದ ಮೊದಲ ಭಾಷಣಕ್ಕೆ ನಿರಾಕರಣೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಮನವೊಲಿಕೆಗೆ ಸಚಿವರ ನಿಯೋಗ ಸದ್ಯದಲ್ಲೇ ಆಗಮಿಸಲಿದೆ. ಈಗಾಗಲೇ ಲೋಕಭವನಕ್ಕೆ ಸ್ಪೀಕರ್ ಖಾದರ್ ಅವರು ಆಗಮಿಸಿದ್ದಾರೆ. ಯುಟಿ ಖಾದರ್ ಜಂಟಿ ಅಧಿವೇಶನದ ಮೊದಲ ಭಾಷಣಕ್ಕೆ ಗವರ್ನರ್ ನಿರಾಕರಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಹೇಗಾದ್ರೂ ಮಾಡಿ ರಾಜ್ಯಪಾಲರ ಮನವನ್ನು ಒಲಿಸಬೇಕು. ನಾಳೆ ಜಂಟಿ ಅಧಿವೇಶನದ ಕುರಿತಾಗಿ ಅವರು ಮಾತನಾಡಬೇಕು. ಹಾಗಾಗಿ ರಾಜಭವನಕ್ಕೆ ಕೆಲವೇ ಕ್ಷಣಗಳಲ್ಲಿ ನಿಯೋಗ ದೌಡಾಯಿಸಲಿದೆ. ವಿಶೇಷ ಅಧಿವೇಶನದ ಮೊದಲ ಭಾಷಣಕ್ಕೆ ನಿರಾಕರಣೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಹೇಗಾದರೂ ಒಂದು ಮಾಡಿ ಮನವೊಲಿಕೆಗೆ ಮುಂದಾಗ್ತಾ ಇದೆ ಈ ಒಂದು ಸಚಿವರ ನಿಯೋಗ. ಈಗಾಗಲೇ ಲೋಕಭವನಕ್ಕೆ ದೌಡಾಯಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಹಿರಿಯ ಪತ್ರಕರ್ತರಾಗಿರತಕ್ಕಂತಹ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಸರ್ ನಮಸ್ಕಾರ. ಹೇಳಿ ದಿನೇಶ್. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಸದ್ಯದ ನಡೆ ಹಾ, ರಾಜ್ಯಪಾಲರಂತೂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಾಳೆಯ ಭಾಷಣಕ್ಕೆ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ ಮುಂದಿನ ನಡೆ ಏನ್ ಇರಬಹುದು ಸರ್? ನೋಡಿ, ಕರ್ನಾಟಕ ಸರ್ಕಾರದ ಈ ನಡೆ ಇದೆಯಲ್ಲ, ರಾಜ್ಯಪಾಲರಿಂದ ಅವ್ರಿಗೆ ಪಥ್ಯವಲ್ಲದ ಕೆಲವು ಮಾತುಗಳನ್ನ ರಾಜ್ಯಪಾಲರ ಬಾಯಿಂದ ಆಡಿಸ್ಬಿಟ್ಟು ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಮುಖಭಂಗ ಮಾಡಬೇಕು, ಮುಜುಗರ ತರಬೇಕು ಅನ್ನೋದು ಅದು ಇವತ್ತಿನ ತಂತ್ರಗಾರಿಕೆ ಅಲ್ಲ. ಈ ವಿಚಾರದಲ್ಲಿ ದಕ್ಷಿಣ ಭಾರತ ರಾಜ್ಯಗಳಿಗೆ ಕರ್ನಾಟಕವೇ ಮೇಲ್ಪಂಕ್ತಿ ಹಾಕಿಕೊಟ್ಟಿದೆ. ಸಿದ್ದರಾಮಯ್ಯನವರು 2023 ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮರುಕ್ಷಣವೇ ಮಾಡಿದ ಕೆಲಸ ಏನು? ಅವರು ಮೊಟ್ಟ ಮೊದಲ ಬಜೆಟ್ ಭಾಷಣದಲ್ಲೇನೆ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ ಅಂತ ಹೇಳಿದ್ರು. ಅದು ಒಕ್ಕೂಟ ರಾಜ್ಯ ವ್ಯವಸ್ಥೆಗೆ ಮಾಡಿದ ಮೊದಲನೇ ಆಘಾತ ಆಗಿತ್ತು. ಇದುವರೆಗೂ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ರಾಷ್ಟ್ರದ ಎಲ್ಲಾ ರಾಜ್ಯಗಳು ಅವ್ರು ಯಾವುದೇ ಪಕ್ಷದ ರಾಜ್ಯ ಸರ್ಕಾರ ಇದ್ರು ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಸರಿಸ್ತಾ ಬರ್ತಾ ಇದ್ರು. ಅದನ್ನು ಧಿಕ್ಕರಿಸೋದ್ರ ಮೂಲಕ ಮೊದಲನೇ ಹೆಜ್ಜೆ ಇಟ್ಟಿದ್ರು ಸಿದ್ದರಾಮಯ್ಯನವರು. ಇದೀಗ ನರೇಗಾ ಬದಲು ಜಿ ರಾಮ್ಜಿ ಅಂತ ತಂದ್ಬಿಟ್ರೆ, ಹೊಸ ವ್ಯವಸ್ಥೆ ಅಂತಂದ್ರಲ್ಲ, ಅದನ್ನ ಧಿಕ್ಕರಿಸೋದ್ರ ಮೂಲಕ ಮತ್ತೊಂದು ಈ ತರ ರಾಜಕೀಯ ತಂತ್ರವನ್ನ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬುದ್ಧಿಪೂರ್ವಕವಾಗಿ, ಎಸ್ಪೆಷಲಿ 2023 ಚುನಾವಣೆ ನಡೆದಾಗಿಂದ ಅದೊಂದು ರಾಷ್ಟ್ರೀಯ ಪಕ್ಷದ ತರ ವರ್ತಿಸ್ತಾರ ಇಲ್ಲ. ಈ ನೆರೆ ರಾಜ್ಯ ತಮಿಳುನಾಡಿನ DMK ಪಕ್ಷದ ಪಡಿಯಚ್ಚರಂತ ಆಗೋಗ್ಬಿಟ್ಟಿದೆ. ಇದೊಂದು ಪ್ರತ್ಯೇಕ ಪ್ರಾದೇಶಿಕ ಪಕ್ಷ ಅನ್ನೋ ತರ ವರ್ತಿಸ್ತಾ ಬಂದ್ಬಿಟ್ಟಿದ್ದಾರೆ. ನಮ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ, ರಾಜ್ಯ ಶಿಕ್ಷಣ ನೀತಿ ಮಾಡ್ತೀವಿ ಅಂತ ಹೊರಟರು. ಅದು ಇಲ್ಲ, ಇದು ಇಲ್ಲ. ಕರ್ನಾಟಕ ತ್ರಿಶಂಕುನಲ್ಲಿ ಇಟ್ಬಿಟ್ಟಿದ್ದಾರೆ ಶಿಕ್ಷಣ ವ್ಯವಸ್ಥೆಯನ್ನ. ಇದೀಗ ಜಿ ರಾಮ್ಜಿ ಯೋಜನೆ ಬಗ್ಗೆ ಕೂಡ ಅಷ್ಟೇ. ಅದ್ರ ಬಗ್ಗೆ ಇವರೊಂದು ಮಾತು ಹೇಳಿದ್ರು, ನಮ್ಮ ರಾಜ್ಯ ಸರ್ಕಾರದ ಜೊತೆಗೆ ಸಮಾಲೋಚನೆ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ಇದನ್ನ ತರೋಕ್ಕಿಂತ ಮುಂಚೆ ಅಂತ. ಇವ್ರೇನಾದ್ರೂ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡೋಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಜೊತೆಗೆ ಸಮಾಲೋಚನೆ ಮಾಡಿದ್ರ? 15ನೇ ಹಣಕಾಸು ಆಯೋಗದ ಜೊತೆಗೆ ಏನಾದ್ರು ಸಮಾಲೋಚನೆ ಮಾಡಿದ್ರ? ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ತೀರ್ಮಾನಗಳು ಕೈಗೊಂಡ್ಬಿಡೋದು, ಆಮೇಲೆ ಕೇಂದ್ರದ ಕಡೆ ತೋರಿಸೋದು. ಕೇಂದ್ರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡ್ತಾ ಇದೆ, ಅನುದಾನ ನೀಡಿಕೆಯಲ್ಲಿ ಅನುದಾನ ಮಾಡ್ತಾ ಇದೆ. ನಾವು ದಕ್ಷಿಣ ರಾಜ್ಯಗಳು ದಕ್ಷ ಆಡಳಿತ ನಡೆಸ್ಬಿಟ್ಟು ನಾವು ತೆರಿಗೆನಲ್ಲಿ ಕಡಿಮೆ ಪಡ್ಕೊಳ್ಳೋಂಗಾಗೋಗ್ಬಿಡ್ತು ಇತ್ಯಾದಿ ಮಾತಾಡಕ್ಕೆ ಶುರು ಮಾಡ್ಬಿಟ್ರು ರಾಜ್ಯಪಾಲರು. ಈಗಾಗಲೇ ತಮಿಳುನಾಡು ಮತ್ತು ಕೇರಳದಲ್ಲಿ ಈ ತರದ ಸಂಘರ್ಷ ನಡೀತಾನೆ ಇತ್ತು. ಮೊನ್ನೆ ಅದು ತೀರಾ ವಿಕೋಪಕ್ಕೆ ಹೋಗಿತ್ತು. ನಿನ್ನೆ ತಮಿಳುನಾಡು ಅಸೆಂಬ್ಲಿನಲ್ಲಿ ನಡೆದ ಪ್ರಸಂಗ ಅದು ಒಳ್ಳೇದಲ್ಲ. ಸ್ವಲ್ಪ ರಾಜ್ಯಪಾಲರು ಕೂಡ ಅವರು ಅಲ್ಲಿ ಅಧಿಕಾರ ವಹಿಸ್ಕೊಂಡಾಗಿಂದ ಕಳೆದ 3 ವರ್ಷಗಳಿಂದ ಪ್ರತಿ ಸಾರಿ ಈ ತರದ ಅಭಾಸಕರ ಸನ್ನಿವೇಶ ನಿರ್ಮಾಣ ಮಾಡ್ತಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ಕೇರಳದಲ್ಲಿ ಮೊದಲು ಆರಿಫ್ ಅಹಮದ್ ಖಾನ್ ಇದ್ರು. ಅವರು ರಾಜೀವ್ ಗಾಂಧಿ ಅವರ ಒಡನಾಡಿ ಒಂದ್ ಕಾಲದಲ್ಲಿ, ಅವ್ರೀಗ ಬಿಹಾರ್ ರಾಜ್ಯಪಾಲರಾಗಿ ಮುಂದುವರಿತಾ ಇದ್ದಾರೆ. ಆ ಸಂಘರ್ಷ ಮಾಡಿದ್ರು ಕೂಡ ಅದೆಲ್ಲೂ ಅಸೆಂಬ್ಲಿ ಅಧಿವೇಶನದಲ್ಲಿ ಆ ತರದ ಅಭಾಸಕರ ಪ್ರಸಂಗ ಬರದಂತೆ ನೋಡ್ಕೊಳ್ತಾ ಇದ್ರು. ಅವ್ರು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ರು. ಸರ್ ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ಈಗ ಗವರ್ನರ್ ನಡೆ ಬಹಳ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ. ಗವರ್ನರ್ ನಡೆ ಒಂದ್ ಕಡೆ ಇದು ಕೇಂದ್ರದ ಪರವಾಗಿ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ ಅಂತಕ್ಕಂಥದ್ದು ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ. ಸರ್ ಕೇಂದ್ರದ ಪರವಾಗಿ ಅಂತಲ್ಲ, ಇಲ್ಲಿ ಕರ್ನಾಟಕ ಸರ್ಕಾರ ಈ ಸಾರಿ ವಿಶೇಷ ಅಧಿವೇಶನ ಉದ್ದೇಶವೇ ಜಿ ರಾಮ್ಜಿ ವಿರುದ್ಧ ಒಂದು ನಿರ್ಣಯ ಪಾಸ್ ಮಾಡ್ಲಿಕ್ಕೆ ಮೊದಲೇ ಘೋಷಣೆ ಮಾಡಿದ್ರಿಂದ ರಾಜ್ಯಪಾಲರು ಸಹಜವಾಗಿ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಸಂಸತ್ತಿನ ಉಭಯ ಸದನಗಳಲ್ಲಿ ಪಾಸ್ ಆಗ್ಬಿಟ್ಟು ರಾಷ್ಟ್ರಪತಿಗಳಿಂದ ಅನುಮೋದನೆ ಪಡ್ಕೊಂಡ್ ಬಂದಿರೋ ಈಗಾಗಲೇ ಅದು ಕಾನೂನು ಆಗೋಗ್ಬಿಟ್ಟಿದೆ ಜಿ ರಾಮ್ಜಿ ಅನ್ನೋದು. ಅದು ಇನ್ನೂ ಮಸೂದೆ ಸ್ವರೂಪದಲ್ಲಿ ಇಲ್ಲ. ಆ ಮಸೂದೆ ಸಂಸತ್ನಲ್ಲಿ ಪಾಸ್ ಆಗ್ಬಿಟ್ಟು ರಾಷ್ಟ್ರಪತಿಗಳ ಒಪ್ಪಿಗೆ ಸಿಕ್ಬಿಟ್ಟು ಅದು ಈಗಾಗಲೇ ಕಾನೂನಾಗಿ ಜಾರಿಗೆ ಬಂದಿದೆ ಭಾರತದಲ್ಲಿ. ಈಗಾಗಲೇ ಅನುಷ್ಠಾನಗೊಂಡಿರೋ ಕಾನೂನು ವಿರುದ್ಧ ನಿರ್ಣಯ ಪಾಸ್ ಮಾಡ್ತೀವಿ ಅಂತಂದ್ರೆ ಯಾವ ರಾಜ್ಯಪಾಲ ಹೋಗ್ತಾರೆ ಹೇಳಿ? ಪ್ರತಿ ಸಾರಿ ಇವರು ರಾಜ್ಯಪಾಲರನ್ನ ಒಂದು ಶತ್ರು ಭಾವನೆಯಿಂದ ನೋಡ್ತಾರೆ. ನೋಡಿ, ರಾಜ್ಯಪಾಲರಿಗೆ ಈ ಸಾರಿ
ಸುಮಾರು 23 ಮಸೂದೆಗಳು ಕಳ್ಸಿದ್ರು ಹಿಂದಿನ ಅಧಿವೇಶನ, ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡಿದ್ದನ್ನ. ಎರಡು ಮಸೂದೆಗಳು ಬಿಟ್ಟು ಉಳಿದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ರಾಜ್ಯಪಾಲರು. ಯಾವುದು ಸಂವಿಧಾನಬದ್ಧವಾಗಿದೆಯೋ, ಯಾರಿಗೂ ಸರ್ವಸಮ್ಮತ ಅನ್ಸೋ ಎಲ್ಲ ಮಸೂದೆಗಳು ಒಪ್ಪಿಗೆ ಕೊಟ್ಟರು ಅವರು. ಇದ್ರ ಬಗ್ಗೆ ಇದು ಮೊದಲೇ ಆಕ್ಷೇಪಾರ್ಹ ನಡೆ ಇದು, ರಾಜಕೀಯ ತಂತ್ರಗಾರಿಕೆ ಇದು, ಕೇಂದ್ರ ಮಾಡಿದೆಲ್ಲ ವಿರೋಧಿಸೋದು. ಆದ್ರೆ ಅಂಥದ್ದನ್ನ ಇವರು ಪೂರ್ವಭಾವಿಯಾಗಿ ತಿಳಿಸಿರೋದು ಒಂದು ಸನ್ನಡತೆ, ಅದವ್ರ ಸಜ್ಜನಿಕೆ ಅಂತ ತೋರಿಸಿದ್ರು ರಾಜ್ಯಪಾಲರು. ನಾಳೆ ಅಧಿವೇಶನಕ್ಕೆ ಬಂದ್ಬಿಟ್ಟು ಅಲ್ಲಿ ವಿಧಾನಸಭೆ ಸದನದೊಳಗೆ ಒಂದು ಅವಾಸ್ಕರ ಪ್ರಸಂಗ ಸೃಷ್ಟಿ ಮಾಡೋದ್ರ ಬದಲು ಮೊದಲೇ ತಿಳಿಸ್ಬಿಟ್ಟಿದ್ದಾರೆ. ನೀವು ಈ ತರ ಈ ಭಾಷಣ ಬರೆದ್ಬಿಟ್ರೆ ನಾನು ಓದಲ್ಲ ಅಂತ ಮೊದಲೇ ತಿಳಿಸೋದು ಒಳ್ಳೇದು ಮಾಡಿದ್ದಾರೆ. ರವೀಂದ್ರ ರೇಷ್ಮೆ ಈಗ ತಪ್ಪಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಖಂಡನಾ ನಿರ್ಣಯವನ್ನ ಮಂಡಿಸ್ತಾ ಇದೆ ಎನ್ನುವಂತಹ ಒಂದು ಮಾಹಿತಿ, ಅದರ ಕುತೂಹಲಕ್ಕಿಂತ ರಾಜ್ಯಪಾಲರ ನಡೆಯೇ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಿಪಕ್ಷ ಅಂತೂ ಆಬ್ವಿಯಸ್ಲಿ ರಾಜ್ಯಪಾಲರ ಈ ಒಂದು ನಿರ್ಣಯವನ್ನ ಸ್ವಾಗತಿಸುತ್ತೆ. ಈಗ ಮುಂದೆ ಏನು ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ, ರಾಜ್ಯಪಾಲರ ಈ ನಡೆ ಪ್ರಶ್ನೆ ಮಾಡಬಹುದಾ ಹೇಗೆ ಅನ್ನುವಂಥದ್ದು? ಇದಕ್ಕೆ ಯಾವುದೇ ಪೂರ್ವ ನಿದರ್ಶನಗಳು ಇಲ್ವೇ ಇಲ್ಲ, ಹಿಂದೆ ಯಾವತ್ತೂ ಈ ತರ ನಡೆದೇ ಇಲ್ಲ. ಈ ಮಟ್ಟಕ್ಕೆ ಕೇಂದ್ರ ಸರ್ಕಾರವನ್ನ ಧಿಕ್ಕರಿಸೋ ಒಂದು ವರ್ತನೆ ನಾವು ನೋಡ್ತಾ ಇರಲಿಲ್ಲ ಮೊದಲೆಲ್ಲ. ಯಾವಾಗ್ಲೂ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಯಾವ್ದು ರೂಲಿಂಗ್ ಪಾರ್ಟಿ ಇರುತ್ತೋ ಅದು ಕೇಂದ್ರದಲ್ಲಿ ಅಪೋಸಿಷನ್ ಪಾರ್ಟಿ ಆಗಿರುತ್ತೆ. ಎಕ್ಸೆಪ್ಟ್ ಯಡಿಯೂರಪ್ಪನವ್ರ ಕಾಲದಲ್ಲಿ ಇದು 2014ರಿಂದ 15 ಅದೇ ಸ್ಥಿತಿ ಇತ್ತು. ಇಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ, ಮೋದಿ ಸರ್ಕಾರ, ಮೋದಿ ಬಂದು 12 ವರ್ಷ ಆಯ್ತು. ಇಲ್ಲಿ ಬಿಜೆಪಿ ಯಾವಾಗ್ಲೂ ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದು ಬರೀ 2019ರಿಂದ 23ವರೆಗೆ ಮಾತ್ರ. ಉಳಿದಂತೆ ಬಹುಪಾಲು ಅಲ್ಲಿ. ಆದ್ರೆ ಯಾವುದೇ ಮುಖ್ಯಮಂತ್ರಿ ಕೂಡ ಕೇಂದ್ರ ಸರ್ಕಾರ ಜೊತೆಗೆ ಈ ತರದ ಬುದ್ಧಿಪೂರ್ವಕವಾದ ಜಗಳ ತೆಗೆಯೋಕೆ ಯಾರು ಪ್ರಯತ್ನ ಮಾಡ್ತಾ ಇರಲಿಲ್ಲ, ಆ ತರದ ತಂತ್ರಗಾರಿಕೆಗೆ ಇಳಿತಾ ಇರಲಿಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರ ಪ್ರತಿಯೊಂದನ್ನು ಒಂದು ವಿಕೋಪಕ್ಕೆ ತಗೊಂಡು ಹೋಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸಮರ ಸಾರುವಂತ ಒಂದು ಉದ್ದೇಶವನ್ನು ಪ್ರಕಟಿಸ್ತಾ ಇರೋದ್ರಿಂದ ರಾಜ್ಯಪಾಲರ ನಡೆ ಸರಿಯಾಗಿದೆ. ಅವ್ರು ಮೊದಲೇ ತಿಳಿಸ್ಬಿಡ್ತಾರೆ ರಾಜಭವನದಲ್ಲಿ, ಈ ತರದ ನೀವು ಒಕ್ಕಣಿಕೆ ನಾನು ಕಳಿಸ್ಕೊಟ್ರೆ ನಾನು ಒಪ್ಪೋದಿಲ್ಲ, ಅದು ಓದ್ಲಿಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಈಗಾಗಲೇ ಕಾನೂನು ಆಗ್ಬಿಟ್ಟಿದೆ. ನೀವು ನಿರ್ಣಯ ಬೇಕಾದ್ರೆ ಮಂಡಿಸಿ ಪಾಸ್ ಮಾಡಿ, ಅದನ್ನ ರಾಜ್ಯಪಾಲರ ಭಾಷಣದಲ್ಲಿ ಯಾಕೆ ಹೇಳಿಸ್ತೀರಾ? ಅದನ್ನ ಸದನದಲ್ಲಿ ಕಾನೂನು ಸಚಿವರು ಮಂಡಿಸ್ಲಿ ಒಂದು ನಿರ್ಣಯ. ರಾಜ್ಯಪಾಲರು ಈಗ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಭಾಷಣದ ಪ್ರತಿ ಏನಿದೆ ಅದರಲ್ಲಿ ತಮಗೆ ಏನ್ ಬೇಕು ಅದನ್ನ ಓದಿ, ಬೇಡದೇ ಇರೋದನ್ನ ಬಿಟ್ಟು ಉಳಿದಿದ್ದನ್ನ ಅವರು ಓದಬಹುದು. ಅಂದ್ರೆ ತಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಈ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಬಿಟ್ಟು ಉಳಿದಿದ್ದನ್ನ ಅವರು ಓದೋ ಅವಕಾಶ ಇರುತ್ತಾ ಹೇಗೆ ಅಂತ? ನಿನ್ನೆ ಹಾಗೆ ಮಾಡಿದ್ದಕ್ಕೆ ಕೇರಳದಲ್ಲಿ ಏನಾಯ್ತು, ರಾಜ್ಯಪಾಲರಿಗೆ ಹೋದ್ಮೇಲೆ ಮುಖ್ಯಮಂತ್ರಿಗಳು ಓದ್ಬಿಟ್ರು. ಅವ್ರು ಬಿಟ್ಟು ಹೋಗಿರೋ ಭಾಗಗಳನ್ನೆಲ್ಲ ಮುಖ್ಯಮಂತ್ರಿಯವರು ಓದಿದ್ರು. ಎಲ್ಲ ಅಭಾಸಕರ ನಡವಳಿಕೆ. ಅದಂದ್ರೆ ಸದನದ ಸಭಾ ಮರ್ಯಾದೆಗೆ ಧಕ್ಕೆ ಬರುತ್ತೆ ಈ ತರ ಮಾಡೋದ್ರಿಂದ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಕ್ಕೂಟ ರಾಜ್ಯ ವ್ಯವಸ್ಥೆಗೆ ದೊಡ್ಡ ಗಂಡಾಂತರ ಬರುತ್ತೆ ಇದೇ ಪ್ರವೃತ್ತಿ ಮುಂದುವರೆದ್ಬಿಟ್ರೆ. 10 ವರ್ಷ UPA ಸರ್ಕಾರ ಇದ್ದಾಗ ಯಾವತ್ತಾದ್ರೂ ಬಿಜೆಪಿ ಆಡಳಿತವಿದ್ದ ಸರ್ಕಾರಗಳು ಅವ್ರ ಜೊತೆ ಸಂಘರ್ಷ ಮಾಡಿದ್ರ? ಯಡಿಯೂರಪ್ಪನವ್ರ ಸರ್ಕಾರ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ, ಅದು ಸ್ಯಾಮ್ ಪಿತ್ರೋಡ ಅವರ ಒಂದು ನಾಲೆಜ್ ಕಮಿಷನ್ ಚೇರ್ಮನ್ ಆಗ್ಬಿಟ್ಟು ರಾಷ್ಟ್ರೀಯ ಶಿಕ್ಷಣ ಅದರೆಲ್ಲರೂ ಚಾಚು ತಪ್ಪದೆ ಪಾಲಿಸ್ತಾ ಬಂದಿದ್ರು. ಈ ತರ ಮೂಲಭೂತ ವಿಚಾರಗಳಲ್ಲಿ ಸಂಘರ್ಷಕ್ಕೆ ಇಳಿಬಾರದು. ಬೇರೆ ರಾಜಕೀಯ ವ್ಯತ್ಯಾಸಗಳು ಇರ್ಬೋದು. ಆಮೇಲೆ ಆ ನಿರ್ಣಯ ಬೇರೆ ಮಂಡಿಸೋದು ರಾಜ್ಯಪಾಲರು ಭಾಷಣದಲ್ಲಿ ಯಾಕೆ ಹೇಳಿಸ್ಬೇಕು ಅದನ್ನ? ರಾಮ್ಜಿ ಕಾನೂನು ಬಗ್ಗೆ ತಕರಾರಿದ್ರೆ ಅದನ್ನ ಬೇರೆ ರೂಪದಲ್ಲಿ ಸದನದ ಕಲಾಪದಲ್ಲಿ ತಗೊಂಬರ್ಲಿ. ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಹೇಳಿ ಅದನ್ನ ಕಲಾಪ ಪಟ್ಟಿಯಲ್ಲಿ ಹಾಕ್ಬಿಟ್ಟು ಮಾಡ್ಲಿ. ಬಟ್ ರಾಜ್ಯಪಾಲರ ಭಾಷಣದ ಬಾಯಲ್ಲಿ ಹೇಳಿಸೋದಿದೆಯಲ್ಲ, ಅದೊಂದು ದುರುದ್ದೇಶಪೂರಿತವಾದ ನಡೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಸೌಹಾರ್ದಯುತ ಸಂಬಂಧ ಇಟ್ಕೋಬೇಕು. ನೋಡಿ, ಇವರು ಮೊನ್ನೆ ದಾಖಲೆ ಮುರಿದೆ 7 ವರ್ಷ ಆಳ್ಬಿಟ್ಟು ಅಂತ ಹೇಳ್ತಾರೆ. ನಮ್ಮ ನವೀನ್ ಪಟ್ನಾಯಕ್ ಅವರು 23 ವರ್ಷ ಮುಖ್ಯಮಂತ್ರಿ ಆಗಿದ್ರು ಒಡಿಶಾ ರಾಜ್ಯದಲ್ಲಿ. ಅವ್ರು ಎಂದೂ ಕೂಡ ಈ ತರ ಸಂಘರ್ಷ ಮಾಡ್ಕೊಳಕ್ ಹೋಗ್ಲಿಲ್ಲ. ಬಿಜೆಪಿ ಜೊತೆಗೆ ಮೈತ್ರಿ ಮುರ್ಕೊಂಡ್ರು, ಆದ್ರೆ ಇಂಥ ಮೂಲಭೂತ ವಿಚಾರಗಳು ಯಾವತ್ತೂ ಅನಗತ್ಯ ಸಂಘರ್ಷ ಮಾಡ್ಕೊಳ್ಳಿಲ್ಲ. ನಮ್ಮ ರಾಜ್ಯಕ್ಕೆ ಏನ್ ಬೇಕಿತ್ತು ಅದನ್ನ ಪಡ್ಕೊಳ್ತಾ ಬಂದ್ರು. ಸಿದ್ದರಾಮಯ್ಯನವ್ರು ನೋಡಿ, ನೀತಿ ಆಯೋಗದ ಸಭೆಗೆ ಹೋಗಲ್ಲ, ಒಂದು ಸಾರಿನೂ ಹೋಗ್ಲಿಲ್ಲ, ಬಹಿಷ್ಕರಿಸ್ತಾ ಬಂದ್ಬಿಟ್ರು. ಮೋದಿ ಬಂದಾಗಿಂದ ನೀತಿ ಆಯೋಗಕ್ಕೆ ಹೋಗೇ ಇಲ್ಲ ಅವರು. ಅಂಡ್ ಸ್ವತಃ ಆರ್ಥಿಕ ಸಚಿವರಾಗ್ಬಿಟ್ಟು ಒಂದೇ ನಿಮಿಷ ರಶ್ಮಿ ಸರ್, ಒಂದೇ ನಿಮಿಷ.